ಬಸ್ ಪಾಸ್ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಪರಿಪೂರ್ಣವಾದಂತಹ ಮಾಹಿತಿ ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆ್ಯಂಡ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಇದೆ, ಫಾಲೋ ಮಾಡಿ. ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸೊ ನಿಮಗೆ ಫಸ್ಟ್ ಒಂದು ಆಪ್ಷನ್ ಬರುತ್ತೆ ನೋಡಿ, ಸೇವಾ ಸಿಂಧು ಹೋಮ್ ಪೇಜ್ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇದನ್ನು ಇಂಟು ಮಾರ್ಕ್ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡೋರು ಇಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ ಅಂತ ಇದೆ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ ಇದೆ. ಕಲ್ಯಾಣ ಕರ್ನಾಟಕ ಫಸ್ಟ್ ಒನ್ನು, ಇನ್ನೊಂದು KSRTC, ನೆಕ್ಸ್ಟ್ ವಾಯುವ್ಯ ಕರ್ನಾಟಕ. ಇಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರುವಂತಹ ಜಿಲ್ಲೆಗಳಲ್ಲಿ ನೀವೇನಾಯ್ತು ಅಂತಾರೆ ಫಸ್ಟ್ ಒನ್ ಸೆಲೆಕ್ಟ್ ಮಾಡಿ. ಸೊ ಲಾಸ್ಟ್ ಒನ್ ಬಂದ್ಬಿಟ್ಟು ವಾಯುವ್ಯ ಕರ್ನಾಟಕ. ಸೊ ಇದರಲ್ಲಿರುವಂತಹ ಜಿಲ್ಲೆಗಳು ನೀವು ಆ ಪ್ರದೇಶದಲ್ಲಿ ಇದ್ದೀರಾ ಅಂತಂದ್ರೆ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಉಳಿದ ಭಾಗ ಬಂದ್ಬಿಟ್ಟು KSRTC ಸೆಕೆಂಡ್ ಒನ್. ಸೊ ನಾನಿಲ್ಲಿ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಲಾಗಿನ್ ಐಡಿ ಮತ್ತೆ OTP ಅಥವಾ ಪಾಸ್ವರ್ಡ್ ಕೇಳುತ್ತೆ. ಸೊ ಲಾಗಿನ್ ಐಡಿ ಪಾಸ್ವರ್ಡ್ ಇರೋದಿಲ್ಲ, ನಾವು ಫಸ್ಟ್ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ಡ್ ಇಯರ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ನಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತೆ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಧಾರ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಒಂದು OTP ಬರುತ್ತೆ, ಆ OTPನ ಇಲ್ಲಿ ಎಂಟ್ರಿ ಮಾಡಿ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬರುತ್ತೆ ನಿಮಗೆ, ಡಿಜಿ ಲಾಕರ್ ಪಿನ್ ಎಂಟ್ರಿ ಮಾಡಿ ಅಂತ ಹೇಳ್ಬಿಟ್ಟು. ನೀವೇನಾದ್ರು ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ಡಿಜಿ ಲಾಕರ್ ಪಿನ್ನ ಎಂಟ್ರಿ ಮಾಡಿ, ಸೆಕ್ಯೂರಿಟಿ ಪಿನ್ ಇಲ್ಲ ಅಂತಾರೆ ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಅಂತ ಕೊಡಿ, ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಪಿನ್ನ ಸೆಟ್ ಮಾಡ್ಕೋಬೋದು. ಸೊ ಅದಾದ್ಮೇಲೆ ಸೇಮ್ ಪ್ರೊಸೆಸ್ ಇಲ್ಲಿ ಕಂಟಿನ್ಯೂ ಅಂತ ನೀವು ಕ್ಲಿಕ್ ಮಾಡಿ. ಇಲ್ಲಿ ನೀವು ಜಸ್ಟ್ ಆಧಾರ್ನ ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಡಿಜಿ ಲಾಕರ್ ಪಿನ್ನಲ್ಲಿ ಆಧಾರ್ ಅಂತ ಹೇಳ್ಬಿಟ್ಟು ಟಿಕ್ ಮಾರ್ಕ್ ಮಾಡಿ ಹಲೋ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿಜಿ ಲಾಕರಲ್ಲಿ ಆಧಾರ್ನ ಆಕ್ಸೆಸ್ ತಗೊಳುತ್ತೆ, ಕಂಟಿನ್ಯೂ ಆಗುತ್ತೆ. ಸೊ ನಾನಿಲ್ಲಿ ಇಮೇಲ್ ಐಡಿ, ಮೊಬೈಲ್ ನಂಬರು ಮತ್ತು ಪಾಸ್ವರ್ಡು, ಅದಾದಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡ್ತೀನಿ. ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ನಂತರ ನಮ್ಮ ರಿಜಿಸ್ಟರ್ಡ್ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ OTPನ ಇಲ್ಲಿ ನಾವು ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಸೊ ಈಗ ನಾವು ಕ್ರಿಯೇಟ್ ಮಾಡುವಂಥ ಪಾಸ್ವರ್ಡು ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗಿದೆ, ಯೂಸರ್ ಐ ಡಿ ಮತ್ತು ಪಾಸ್ವರ್ಡು. ಸೊ ನಾನೀಗ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಲಾಗಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಯೂಸರ್ ಐ ಡಿಗೆ ನಮ್ಮ ಮೊಬೈಲ್ ನಂಬರ್ ಇರುತ್ತೆ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರುವಂಥದ್ದು, ಇಲ್ಲಾಂದರೆ OTP ಸಹ ಗೆಟ್ OTP ಅಂದ್ಬಿಟ್ಟು ನಾವು ಎಂಟ್ರಿ ಮಾಡಿ ಸಹ ನಾವು ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಕ್ಯಾಪ್ಚಾ ಹಾಕ್ಬಿಟ್ಟು ಲಾಗಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದು ಹೋಮ್ ಪೇಜು. ಹೋಮ್ ಪೇಜಲ್ಲಿ ನೀವು ನೋಡ್ತಿರ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ವಿ ಆಲ್ ಅವೈಲೇಬಲ್ ಸರ್ವಿಸಸ್ ಈ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಮಗೆ ಪ್ರತಿಯೊಂದು ಆಪ್ಷನು ಸಹ ಇಲ್ಲಿದೆ. ಆಲ್ರೆಡಿ ನೀವೇನಾದರೂ ಪಾಸ್ ಅಪ್ಲೈ ಮಾಡಿದರೆ ಅದರೊಳಗೆ ಏನಾದರೂ ಕರೆಕ್ಷನ್ ಇತ್ತು ಅಂತಾರೆ, ಸೊ ಫಸ್ಟು ಸೆಕೆಂಡು ಆಪ್ಷನ್ ಇದೆ ಅಲ್ವಾ, ಮತ್ತು 3ನೇ ಆಪ್ಷನ್, ಈ 3 ಆಪ್ಷನು ಸಹ ಕರೆಕ್ಷನ್ ನೀವು ಅಪ್ಡೇಟ್ ಮಾಡೋದಕ್ಕೋಸ್ಕರ ಇರುವಂಥ ಆಪ್ಷನ್ಗಳು. ಸೊ ಅದನ್ನು ನೋಡ್ಕೊಂಡು ನೀವು ಕರೆಕ್ಷನ್ ಮಾಡ್ಕೋಬೋದು. ನೆಕ್ಸ್ಟ್ ನೀವು ರಿನ್ಯೂವಲ್ ಇರುವಂಥ 4th ಒಂದು ಆಪ್ಷನ್ ಬಂದ್ಬಿಟ್ಟು ರಿನ್ಯೂವಲ್ ಮಾಡಿಫಿಕೇಷನ್ನು. ಸೊ ಅದು ಸಹ ಆಪ್ಷನ್ ಇದೆ. 5ನೇ ಆಪ್ಷನ್ ಇದೆಯಲ್ವಾ, ಇದು ಹೊಸದಾಗಿ ಪಾಸ್ ಅಪ್ಲೈ ಮಾಡೋದಕ್ಕೆ. ಸೊ ಅದನ್ನ ನಾವು ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ಪಾಸ್ ಡಿಕ್ಲರೇಷನ್ ಈ ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ಆ ನಂತರ ಇದನ್ನೆಲ್ಲ ಫಿಲ್ ಮಾಡಿ ಪ್ರೊಸೀಡ್ ಟು ಅಪ್ಲೈ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಮಾಡಿದ್ರೆ ಫಸ್ಟ್ ಆಪ್ಷನ್ ಏನು ಕೇಳುತ್ತೆ, ವಿದ್ಯಾರ್ಥಿಯ ಹೆಸರು, ಜನ್ಮ ದಿನಾಂಕ, ದಾಖಲಾತಿ ಸಂಖ್ಯೆ, ಮತ್ತೆ ಯಾವ ಕೋರ್ಸು, ಮತ್ತೆ ವರ್ಷ, ವಿದ್ಯಾಸಂಸ್ಥೆಯ ವಿಳಾಸ ಫಿಲ್ ಮಾಡಬೇಕಾಗುತ್ತೆ, ವಿದ್ಯಾರ್ಥಿಯ ವಾಸಸ್ಥಳ ಮತ್ತೆ ವಿಳಾಸ, ಇದರ ಜೊತೆಗೆ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತೀರಾ, ಮತ್ತೆ ಮಾರ್ಗ ಬದಲಾವಣೆ, ಪ್ರಾಂಶುಪಾಲರ ಅಥವಾ ಮುಖ್ಯೋಪಾಧ್ಯಾಯರ ಸಿಗ್ನೇಚರು ಸಿಲ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ತಗೊಂಡು ಫೋಟೋ ಅಟ್ಯಾಚ್ ಮಾಡಿ ಅದಕ್ಕೊಂದು ಸಿಗ್ನೇಚರ್ ಹಾಕಿ ಆ ಫಾರ್ಮ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದರೆ ಪ್ರೊಸೀಡ್ ಟು ಅಪ್ಲೈ ಅನ್ನೋ ಆಪ್ಷನ್ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸೊ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಆ ಇನ್ಸ್ಟ್ರಕ್ಷನ್ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ಸೊ ಅದರೊಳಗೆ ಕೆಲವೊಂದು ಪಾಯಿಂಟ್ಸ್ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸ್ಟ್ಯಾಟ್ಸ್ ಮತ್ತು ನಾನ್ ಸ್ಟ್ಯಾಟ್ಸ್ ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡಿದ್ದಾರೆ. ಸೊ ಇದರೊಳಗೆ ನೀವೇನಾದರೂ ಅಡ್ರೆಸ್, ನೀವಿರೋಂಥ ಪರ್ಮನೆಂಟ್ ಅಡ್ರೆಸ್ ಬಂದ್ಬಿಟ್ಟು ಆಧಾರ್ ಬೇರೆ ಕಡೆ ಇರುತ್ತೆ, ನೀವಿರೋಂಥ ಪ್ಲೇಸಿಗೆ ಬಂದ್ಬಿಟ್ಟು ಟೆಂಪ್ರವರಿ ಕರೆಂಟ್ ಅಡ್ರೆಸ್ಸು ಅದು ಬೇರೆ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ ವಿಳಾಸ ಬದಲಾವಣೆ ಇದ್ದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸ್ವಯಂ ದೃಢೀಕರಣ ಪತ್ರ ಅಪ್ಲೋಡ್ ಮಾಡುವುದು ಕಡ್ಡಾಯವಿರುತ್ತೆ. ಸೊ ಇಲ್ಲಿ ಡಿಕ್ಲರೇಷನ್ ಫಾರ್ಮು, ಅಡ್ರೆಸ್ ಡಿಕ್ಲರೇಷನ್ ಫಾರ್ಮ್ ನೀವು ಮ್ಯಾಂಡೇಟರಿಯಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಿಮಗೆ 50 ಕಿಲೋಮೀಟರ್ವರೆಗೂ ಟ್ರಾವೆಲ್ ಮಾಡೋದಕ್ಕೆ ಮಿತಿ ಇರುತ್ತೆ. ಸೊ ಈ ಕೆಲವೊಂದಷ್ಟು ಮಾಹಿತಿ ಇದೆ, ಇದನ್ನು ರೀಡ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೇನಾದ್ರು ಹೆಲ್ಪ್ ಸೆಕ್ಷನಲ್ಲಿ ಏನಾದ್ರು ಡೀಟೇಲ್ಸ್ ಬೇಕು ಅಂತಂದರೆ ನೀವು ಕಸ್ಟಮರ್ ಕೇರ್ ನಂಬರು ಸಹ ಇದೆ, ಆ ನಂಬರ್ಗೂ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಬಂದರೆ ಸಿಟಿಜನ್ಶಿಪ್ ಬಂದ್ಬಿಟ್ಟು ಇಂಡಿಯನ್ನು ಇನ್ಸ್ಟಿಟ್ಯೂಷನ್ ಲೊಕೇಟೆಡು ಇಲ್ಲಿ ಕರ್ನಾಟಕ ಅಂದರೆ ಕರ್ನಾಟಕ ಅಂತ ಕೊಡಿ. ನೆಕ್ಸ್ಟು ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಧಾರ್ ನಂಬರ್ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟು OTP ಕ್ಲಿಕ್ ಮಾಡಿ. ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಮತ್ತು ಆ OTPನ ನಾವಿಲ್ಲಿ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಸೊ ಈಗ ವ್ಯಾಲಿಡೇಟ್ ಮಾಡಾಗಿದೆ. ನೆಕ್ಸ್ಟು ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ಗೆ
ಮತ್ತೆ ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೋರ್ಸ್ ಕ್ಯಾಟಗರಿ. ಸೊ ಈ ಆಪ್ಷನ್ ನಾವು ಕ್ಲಿಕ್ ಮಾಡಿದ್ರೆ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, PUC, ಡಿಪ್ಲೊಮೊ, ITI, ಗೌರ್ಮೆಂಟ್ ಡಿಗ್ರಿ ಕಾಲೇಜ್, ಪ್ರೊಫೆಷನಲ್, ಈವ್ನಿಂಗ್ ಕಾಲೇಜ್, PhD, ಪ್ರೈವೇಟ್. ಸೊ ಪ್ರತಿಯೊಂದು ಆಪ್ಷನ್ ಇದೆ. ಸೊ ನಾವಿಲ್ಲಿ ಯಾವ ರಿಲೇಟೆಡು ಇನ್ ಕೇಸ್ PUC, ITI, ಡಿಗ್ರಿ, ಡಿಪ್ಲೊಮಾ ಆದಿತ್ತು ಅಂದರೆ ನಾವು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಕ್ಲಾಸ್ ಡೀಟೇಲ್ಸು. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂದ್ಬಿಟ್ಟು, ಸೊ ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡಾಯಿತು. ನೆಕ್ಸ್ಟು ಸೆಲೆಕ್ಟ್ ಕೋರ್ಸು. ಸೊ ಅಲ್ಲಿ ಕ್ಲಿಕ್ ಮಾಡೋರೆ ಬ್ಯಾಚುಲರ್ ಆಫ್ ಕಾಮರ್ಸು, ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಆ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡೋರೆ ನಮ್ಮ ನೇಮು, ಫಾದರ್ ನೇಮು, ಸ್ಟೂಡೆಂಟ್ ಡೀಟೇಲ್ಸು, ನಮ್ಮ ಫೋಟೋ ಆಧಾರಲ್ಲಿ ಹೇಗಿರುತ್ತೋ ಅದು ಡೀಟೇಲ್ಸ್ ಬರುತ್ತೆ, ಮತ್ತು ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಬರುತ್ತೆ. ಆ್ಯಂಡ್ ಕ್ಯಾಟಗರಿ. ಸೊ ಇಲ್ಲಿ ಕ್ಯಾಟಗರಿ ಬಂದ್ಬಿಟ್ಟು SC ಆಗಿರೋ SC ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ST ಅಂತ ಸೆಲೆಕ್ಟ್ ಮಾಡಿ ನೀವೇನಾದ್ರು, ಇಲ್ಲಾಂದರೆ ಅದರ್ಸ್ ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಆ ನಂತರ ಇಲ್ಲಿ ಕ್ಯಾಟಗರಿ RD ನಂಬರು ಅದು SC ST ಮಾತ್ರಕ್ಕೆ, ಅದರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಬರೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ID ನೀವು ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಹೆಸರು ಆ್ಯಸ್ ಪರ್ ಡಾಕ್ಯುಮೆಂಟಲ್ಲಿ ಹೇಗಿರುತ್ತೋ ಅದೇ ರೀತಿ ನೀವು ಇಲ್ಲಿ ಹೆಸರನ್ನ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಅಡ್ರೆಸ್ಸು, ನೀವಿರುವಂಥ ಅಡ್ರೆಸ್ನ ಇಲ್ಲಿ ಪರಿಪೂರ್ಣವಾಗಿ ಇಲ್ಲಿ ಮೆನ್ಷನ್ ಮಾಡಿ. ಆನಂತರ ಯೂನಿವರ್ಸಿಟಿ ನೇಮು, ನಿಮ್ಮ ಯೂನಿವರ್ಸಿಟಿ ನೇಮ್ ಮೆನ್ಷನ್ ಮಾಡಿ. ನಿಮ್ಮ ಡಿಸ್ಟಿಕ್ಕು, ತಾಲೂಕು ಮತ್ತು ನಿಮ್ಮ ಸಂಸ್ಥೆಯ ಹೆಸರು, ಇನ್ಸ್ಟಿಟ್ಯೂಷನ್ ನೇಮು, ಇನ್ಸ್ಟಿಟ್ಯೂಷನ್ ಇರುವಂತಹ ಅಡ್ರೆಸ್ಸು, ನಿಮ್ಮ ಸಂಸ್ಥೆ ಎಲ್ಲಿದೆ ಅನ್ನೋದು ಬಗ್ಗೆ ಆ ಅಡ್ರೆಸ್ನ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಆನಂತರ ಕೋರ್ಸ್ ನೇಮು. ಸೊ ನೀವು ಯಾವ ಕೋರ್ಸ್ನ ವಿದ್ಯಾಭ್ಯಾಸ ಮಾಡ್ತೀರ ಅನ್ನೋದು, ಫಸ್ಟ್ ಇಯರಾ ಅಥವಾ ಸೆಕೆಂಡ್ ಇಯರಾ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು 1050 1050 ರೂಪೀಸ್ ಅಂತ ಇದೆ, ಅದನ್ನೇ ನೀವು ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಅದು ಫ್ರೀನೇ ಇರುತ್ತದು. ಓಕೆ, 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ನೆಕ್ಸ್ಟು ಇಲ್ಲಿ ಟ್ರಾವೆಲ್ ರೂಟ್ ಡೀಟೇಲ್ಸ್ ಅಂತ ಇದೆಯಲ್ವಾ, ಇಲ್ಲಿ ಯಾವ ರೂಟಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ, ರೂಟ್ ಡಿಸ್ಟಿಕ್ಕು ಯಾವುದಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮ್ಮ ತಾಲೂಕು ರೂಟು, ಅದಾದಮೇಲೆ ಹೋಬ್ಳಿ ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ಹೋಬ್ಳಿ ನೀವಿಲ್ಲಿ ನೋಡ್ಬಿಟ್ಟು ನೀವಿರುವಂಥ ಪ್ಲೇಸಲ್ಲಿ ಯಾವುದು ಅನ್ನೋದು ನೋಡ್ಬಿಟ್ಟು ಹಾಕಿ. ನೆಕ್ಸ್ಟು ಸೆಲೆಕ್ಟ್ ಸೋರ್ಸ್ ರೂಟು, ನೀವು ಯಾವ ರೂಟಲ್ಲಿ ಟ್ರಾವೆಲ್ ಮಾಡ್ತೀರಾ ಅನ್ನೋದು ಸಹ ಮಲ್ಟಿಪಲ್ ಆಪ್ಷನ್ ಇರುತ್ತೆ, ಅಲ್ಲೇನಾದ್ರು ಅದು ನೋಡ್ಕೊಂಡು ನೀವು ಹಾಕಬೇಕಾಗುತ್ತೆ. ಮತ್ತು ನಿಯರೆಸ್ಟ್ ಡ್ರಾಪ್ ಪಾಯಿಂಟು, ನೀವು ಯಾವ ಬಸ್ ಸ್ಟಾಪಲ್ಲಿ ಇಳಿತೀರಾ, ಸೊ ಅದೊಂದು ಸಹ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜು ಇರುವಂಥ ಪ್ಲೇಸು Y1 ಅಂತ ಇದೆಯಲ್ವಾ, ಸೊ ಇದೇನು ಅಂತಂದರೆ ಯಾವ ರೂಟಲ್ಲಿ ಟ್ರಾವೆಲ್ ಮಾಡುವಂಥದ್ದು. ಸೊ ಆಲ್ಟರ್ನೇಟಿವ್ ಇರುತ್ತೆ, ನೀವು ಅಲ್ಲಿ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಫಿಲ್ ಮಾಡಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸೆಲೆಕ್ಟ್ ದ ಡಿವಿಷನ್ಸು, ಯಾವ ವಿಭಾಗಕ್ಕೆ ಬರುತ್ತೆ ಅನ್ನೋದು ಅದನ್ನು ನೀವು ಸೆಲೆಕ್ಟ್ ಮಾಡಿ. ಆ ನಂತರ ಡಿಪೋ, ಸೊ ನೀವಿರೋಂಥ ಸ್ಥಳದಲ್ಲಿ ಯಾವ ಡಿಪೋಗೆ ನಿಮ್ಮ ಶಾಲೆ ಅಥವಾ ವಿದ್ಯಾಸಂಸ್ಥೆ ನಿಯರ್ ಇರುತ್ತೆ ಅನ್ನೋದು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಕೌಂಟರ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ನೀವು ಇಲ್ಲಿವರೆಗೆ ಏನು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡೋ ಅದೆಲ್ಲ ಒಂದು ಸತಿ ನಿಮಗೆ ವಿಸಿಬಲ್ ಆಗುತ್ತೆ. ನೀವು ಇಲ್ಲಿ ಎಡಿಟ್ ಮಾಡಬೇಕು ಅಂದರೆ ಸಹ ಎಡಿಟ್ ಮಾಡ್ಬೋದು, ಎಡಿಟ್ ಅನ್ನೋ ಆಪ್ಷನ್ ಇದೆ. ಇಲ್ಲಾಂದರೆ ಅಟ್ಯಾಚ್ ಅನೆಕ್ಷರ್ ಅಂದ್ಬಿಟ್ಟು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೆಕ್ಸ್ಟು ಇಲ್ಲಿ ನಿಮ್ಮ ಸ್ಟೂಡೆಂಟ್ ಪಾಸ್ ಡಿಕ್ಲರೇಷನ್ನು ಫಾರ್ಮ್ ನೀವು ಸ್ಟಾರ್ಟಿಂಗ್ ಏನು ಡೌನ್ಲೋಡ್ ಮಾಡೋರಲ್ವ ಅದನ್ನ ಫಾರ್ಮ್ ಇಲ್ಲಿ ಫಿಲ್ ಮಾಡಿರೋದನ್ನ ಇಲ್ಲಿ ಚೂಸ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದು ಮಿನಿಮಮ್ಮು ನಿಮಗೆ 100 to 500 KB ಒಳಗಡೆ ಇರಬೇಕಿರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. JPG ಅಥವಾ PNG ಫೈಲಲ್ಲಿ ನೀವು ಫಾರ್ಮ್ನ ಸೇವ್ ಮಾಡಿರಬೇಕಾಗುತ್ತೆ. ನೆಕ್ಸ್ಟು ಪೇಮೆಂಟು ರಿಸಿಪ್ಟ್ ಸ್ಲಿಪ್ ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೂಫ್ ಆಫ್ ರೆಸಿಡೆನ್ಷಿಯಲ್ ಅಡ್ರೆಸ್ಸು, ಅದಕ್ಕೆ ಆಧಾರ್ನೇ ಅಪ್ಲೋಡ್ ಮಾಡಿ ನಿಮ್ಮ ಅಡ್ರೆಸ್ ಪ್ರೂಫ್ಗೆ ಆ್ಯಂಡ್ ಸೇವ್ ಅನೆಕ್ಷನ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಸೊ ಒನ್ಸ್ ನೀವು ಎಲ್ಲ ಫಿಲ್ ಮಾಡಿದ ನಂತರ ಇಲ್ಲಿ ಡೀಟೇಲ್ಸ್ ಮತ್ತೆ ಬರುತ್ತೆ ನಿಮಗೆ. ಸೊ ಅದನ್ನು ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ನಿಯರ್ ಬೈ ಇರುವಂಥ KSRTC ಸಂಸ್ಥೆ ನೀವು ಏನು ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಿದ್ರಲ್ಲ ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ನೀವು ಈ ಅಕ್ನಾಲಜ್ಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಳ್ಳಿ. ಪ್ರಿಂಟ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಅಲ್ಲಿ PVC ಪಾಸ್ ಕಾರ್ಡ್, ಸೊ ಈ ಥರ ಬಸ್ ಪಾಸು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಮಾಹಿತಿ ನನ್ನ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಇದು ಇನ್ಫಾರ್ಮೇಷನ್ ನಿಮಗೆ ಸೊ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.